ಸಂಘಟನೆ ಮಾಡಿ ಅವ್ರ ಕಡೆಯಿಂದ ಅರ್ಜಿಗಳನ್ನು ಆಹ್ವಾನಿಸಿ ಒಂದು ಇಂಟರ್ವ್ಯೂ ಮಾಡ್ತೀವಿ ಅವರಿಗೆ ಸಂದರ್ಶನ ಮಾಡಿ ಅವರಿಗೆ ನಾವು ಅವ್ರನ್ನ ಟೆಸ್ಟ್ ಮಾಡ್ತೀವಿ. ಅದನ್ನು ಅವ್ರಿಗೆ ನೇಮಕಾತಿ ನಮ್ಮ ಹಂತದಲ್ಲಿ ಆಗ್ತದೆ. ಇವು ಎರಡನೇ ಮತ್ತು ಇಂಟರ್ವ್ಯೂ ನಾಲ್ಕು ಇನ್ನೂ ಎರಡು ಇದಾವೆ. ಸ್ವಲ್ಪ ಅವು ಟೋಟಲ್ ಇದಾವೆ. ಅವು ಸ್ವಲ್ಪ ಈಗ ಸದ್ಯಕ್ಕೆ ಎರಡು ಮಾಡ್ಕೊಳ್ತಾ ಇದ್ದೀವಿ. ಅವು ಕ್ಲಿಯರ್ ಆದರೆ ಅವನು ಸಹ ಮಾಡ್ತೀವಿ. ಅದು ಒಂದು ರಾಷ್ಟ್ರಪತಿ ಮತ್ತು ಒಂದು ಬ್ರಿಗೇಡ್ ಇದೆ. ಜೊತೆಗೆ ನಾವು ಈ ಬೆಳೆ ಹಾನಿಗೆ ಸಂಬಂಧಪಟ್ಟಂಗೆ ಸುಮಾರು 15,208 ಹೆಕ್ಟೇರ್ ಪ್ರದೇಶಗಳನ್ನು ನಾವು ಹಾನಿ ಅಂತ ಹೇಳಿ ನಾವು ಅಂದಾಜು ಮಾಡಿದ್ದೀವಿ. ಒಂದು ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ 3 ಇಲಾಖೆಗಳ ಸಹಯೋಗದೊಂದಿಗೆ ಜಂಟಿ ಸಮೀಕ್ಷೆ ಮಾಡಿ 15,208 ಹೆಕ್ಟೇರ್ ಪ್ರದೇಶವನ್ನು ನಾವು ಅಂದಾಜು ಹಾನಿ ಅಂತ ಮಾಡಿದ್ದೀವಿ. ಆಮೇಲೆ ನಾವು ಏನು ಎಂಟ್ರಿ ಮಾಡ್ತಾ ಹೋದ್ರೆ ಅಂದರೆ ಪ್ರತಿಯೊಬ್ಬರ ರೈತರ ಸರ್ವೆ ನಂಬರ್ FID ನಂಬರ್ ತಗೊಂಡು ಎಂಟ್ರಿ ಮಾಡ್ತಾ ಹೋದ್ರೆ, ಈಗ ದೊಡ್ಡ ರೈತರು ಕೆಲವೊಬ್ರು ಬರಲ್ಲ. ದೊಡ್ಡ ರೈತರಿಗೆ ಮ್ಯಾಕ್ಸಿಮಮ್ ನಾವು ಕೊಡೋದನ್ನೇ 2 ಹೆಕ್ಟೇರ್ ಕೊಡ್ತೀವಿ, 5 ಹೆಕ್ಟೇರ್. ಕೆಲವೊಬ್ರು 10 ಎಕರೆ ಇರ್ತಾರೆ, 15 ಎಕರೆ, 20 ಎಕರೆ ಅಂಥವ್ರಿಗೂ ಎಲ್ಲ ಕಡಿಮೆ ಮಾಡಿ, ಆಮೇಲೆ FID ಇರಲಾರ್ದವ್ರಿಗೆ FID ಮಾರಲಿಕ್ಕೆ ಹೇಳಿ ಈ ಎಲ್ಲ ಎಕ್ಸಸೈಸನ್ನು ಮಾಡಿದ್ವಿ. ಸುಮಾರು 12,000 ಹೆಕ್ಟೇರ್ ಅಷ್ಟು ಪ್ರದೇಶಗಳನ್ನು ನಾವು ಈಗ ಪರಿಹಾರ ಕೊಡಲಿಕ್ಕೆ ನಾವು ಎಲಿಜಿಬಿಲಿಟಿ ಈಗ ನಮ್ಮ NDRF ಗೈಡ್ಲೈನ್ಸ್ ಪ್ರಕಾರ 1 ಹೆಕ್ಟೇರಿಗೆ 8,500 ರೂಪಾಯಿ ಇತ್ತು. 1 ಹೆಕ್ಟೇರಿಗೆ 8,500. ಅದಕ್ಕೆ ರಾಜ್ಯ ಸರ್ಕಾರ ಹೆಚ್ಚುವರೆಗೆ 8,500 ಕೊಡ್ತಾರೆ. ಅಂದರೆ 1 ಹೆಕ್ಟೇರಿಗೆ 17,000. 1 ಹೆಕ್ಟೇರಿಗೆ 17,000. 2 ಹೆಕ್ಟೇರ್ ಕೊಡ್ತೀವಿ, 34,000. ಮ್ಯಾಕ್ಸಿಮಮ್ ನನ್ನ ತಾಲೂಕಿನಲ್ಲಿ ಎಲ್ಲ ಮಳೆ ಆಶ್ರಿತ ಪ್ರದೇಶನೇ ಇದೆ, ರೇನ್ಫೆಡ್ ಏರಿಯಾ. ಈ ಸರ್ತಿ ನಾವು ಹೆಸರು ಮತ್ತು ಉದ್ದಿಗೆ ನಮಗೇನು ಬೆಳೆ ಟೈಮಲ್ಲಿ ಅತಿಯಾದ ಮಳೆ ಆಯಿತು, ಕಟಾವಿನ ಟೈಮಲ್ಲಿ. ಅಂಥ ಸಂದರ್ಭದಲ್ಲಿ ನಾವು ಹಾನಿಯನ್ನು ಅಂದಾಜು ಮಾಡಿ ಎಲ್ಲ ಆಲ್ರೆಡಿ ಲಿಸ್ಟ್ ಮಾಡಿದ್ದೀವಿ. ಲಿಸ್ಟ್ ಮಾಡಿ ನಾವು ಈಗಾಗಲೇ ನಾವು ನಮ್ಮ ಕೇಂದ್ರ ತಂಡಕ್ಕೆ ಕಳಿಸಿದ್ದೀವಿ. ಅದು ಮೋಸ್ಟ್ಲಿ ಇನ್ನೊಂದು 3-4 ದಿನದಲ್ಲಿ ಪೇಮೆಂಟ್ ಆಗ್ತದೆ. 500 ಹೆಕ್ಟೇರ್ 500